ನೀವು ರಾಜವ್ರ ಬರೀ ಫೋನ್ನಾಗ ಮಾತಾಡ್ತೀರಿಪ್ಪ ಎಲ್ಲರ ಬರೀ ಫೋನು ಫೋನು ಫೋನ್ ಅಂತೀರಿಪ್ಪ ಎಲ್ಲರೂ. ವಾರದಾಗ 5 ದಿವಸ ನಡೀಲಿ. ನಿಮ್ಗೆ ಅದನ್ನು ಮಾಡೋದು ಮನೆ ಭಾಳಷ್ಟು ಮಂದಿ ವಾಕಿಂಗ್ ಮಾಡಿರಿ ಅಂತ ಹೇಳಿ ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಏನು ಗೊತ್ತಲ್ರಿ, ಮುಂಜಾನೆ ಸಂತೆ ನಡೀತೀವಿ ನಿಮ್ಮ ಮನೆ ಕೆಲಸ ಬೇಕಾಗತ್ತೆ ನಡೀಲಿ ಅಂತ ಹೇಳ್ತಾರೆ. ಭಾಳಷ್ಟು ಮಂದಿ ಇದೇ ಹೇಳ್ತಾರೆ, ನಾವು ವಾಕಿಂಗ್ ಮಾಡಿರಿ ಅಂತ ಹೇಳಿದ್ರೆ ಮುಂಜಾನೆ ಸಂತೆ ನಾವು ಕೆಲಸ ಮಾಡ್ತಿರ್ತೀವಿ. ನಾವು ಹೇಳೋ ಉದ್ದೇಶ ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋದ್ರೆ ಭಾಳಷ್ಟು ಟೆನ್ಷನ್ಗಳು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಬಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಟೆನ್ಷನ್ ಜಾಸ್ತಿ ಆಗ್ತದೆ, ಬಿ ಪಿ ಜಾಸ್ತಿ ಆಗ್ತದೆ. ಅದಕ್ಕೆ ಮನೆ ಬಿಟ್ಟು ಹೊರಗೆ ಹೋದ್ರೆ ಅಂದ್ರೆ ಒಂದು ವಾತಾವರಣದ ಬಿತ್ತರೆ ಅಂದ್ರೆ ಭಾಳಷ್ಟು ಟೆನ್ಷನ್ಗಳು ಕಡಿಮೆ ಆಗ್ತವೆ. ಆಟೋಮೆಟಿಕ್ ನೀವು ಶುಗರ್ ಅವರ್ ಕಂಟ್ರೋಲ್ ಬರ್ತದೆ, ಬಿ ಪಿ ಸಹ ಕಂಟ್ರೋಲ್ ಬರ್ತದೆ. ಮೇನ್ ಅಂದ್ರೆ ನಾವು ಟೆನ್ಷನ್ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ನಾವು ಹೇಳ್ತೀವಿ 3 ಕಿಲೋಮೀಟರ್ ನೀವು ನಡಿಬೇಕು. ಮತ್ತೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಡಿ ರೂಢಿ ಮಾಡ್ಕೊಳ್ಳಿ. ಎಲ್ಲ ನಡಿ ರೂಢಿ. ಎಲ್ಲರ ಒಂದು ಕಡೆ ಅಂಗಡಿ ಹೋಗಿರ್ತೀವಿ ಅಥವಾ ಎಲ್ಲ ಶಾಪಿಂಗ್ ಮಾಡಿ ಹೋಗಿರ್ತೀವಿ, ಲಿಫ್ಟ್ ಇರುತ್ತೆ, ಉಪಯೋಗ ಮಾಡಬೇಡಿ. ಲಿಫ್ಟ್ ಉಪಯೋಗ ಮಾಡಿ, ಸ್ಟೆಪ್ಸ್ ಉಪಯೋಗ ಮಾಡಿ. ಇದು ಕಾನೂನು ಇಲ್ಲ. ಹತ್ರ ಒಂದೆಲ್ಲ ಕೆಲಸ ಇದೆ, ಯಾರು ಮನೆಗೆ ಹೋಗಿದ್ರೆ ನಡ್ಕೊಂಡು ಹೋಗ್ರಿ. ಸೈಕಲ್ ಉಪಯೋಗ ಮಾಡಿ. ಈಗ ಹೆಂಗಾಗೈತಿ, ಗಾಡಿ ಇಡುವುದು ಒಂಥರ ಪ್ರತಿಷ್ಠೆ ಆಗ್ಬಿಡುತ್ತೆ. ಗಾಡಿ ಇಡುವುದು ಪ್ರತಿಷ್ಠೆ ಆಗ್ಬಿಡುತ್ತೆ. ನಾವು ಹೆಚ್ಚೆಚ್ಚು ದೊಡ್ಡ ದೊಡ್ಡ ಗಾಡಿ ಇಟ್ಕೊಂತ ಹೇಳ್ತೀವಿ. ಸೈಕಲ್ ತಗೊಂಡು ಒಂಥರ ನೋಡ್ತೀವಿ, ಅವ್ರು ಜೂದಾಗ ಪ್ರಾಣಿ ನೋಡ್ದಂಗೆ ನೋಡ್ತೀವಿ. ಅವ್ರು ನೋಡೋ ಎಷ್ಟು ಲೆಕ್ಕ ಹಾಕ್ತಾರೆ, ನಾವು ಪೆಟ್ರೋಲ್ ಲೆಕ್ಕ ಹಾಕ್ತಾರೆ ನೋಡೋ. ಇಲ್ಲ ಸೈಕಲ್ ಅಡ್ಡಾಡಿದ್ರೆ ಹೀಗೆ ಮಾಡೋದು. ಯಾಕಂದ್ರೆ ನಾವು ದೊಡ್ಡದ ಇಂಥ ರೋಗ ತುತ್ತಾಗ್ತೀವಿ ನಮ್ಮ ಸರಿಯಾಗಿ ಬರೋದಿನ. ಅದಕ್ಕೆ ಇಂಥ ಒಂದು ನೀವು ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ಆಗಮಿಸಿರಿ. ಇದು ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ. ಅದಕ್ಕೆ ಈ ಹೇಳ್ತಕ್ಕಂಥ ಸಲಹೆ ಸೂಚನೆಗಳನ್ನ ತಾವು ಪಾಲಿಸ್ಲಿ ಅಂತೇಳಿ ಹೇಳ್ತಾ, ನಾವು ಮಾಡ್ಕೊಂಡ ಇವು ಕೆಟ್ಟ ಹ್ಯಾಬಿಟ್ಗಳಿಂದ ಈಗೆಲ್ಲ ಇಂಥ ಪರಿಸ್ಥಿತಿಗಳು ಬಂದ. ಅದಕ್ಕೆ ಈ ಒಂದು ಸಂದರ್ಭನ ಹೇಳಕ್ಕೆ ಇಷ್ಟಪಡೋದೇನು, ಶುಗರ್ ಒಳಗೆ ಮೊದಲೇ ಕೇಳ್ತಿದ್ರು ಭಾಳ ತಪ್ಪಿದ್ದವ್ರಿಗೆ ಬರ್ತದೆ ಅಂತಿದ್ರು. ಇಲ್ಲ, ತಳಗಿದ್ದವ್ರಿಗೆ ಬರಬಹುದು, ತಂದೆ ತಾಯಿ ಮಕ್ಕಳಿಗೆ ಬರಬಹುದು. ಮತ್ತು ಯಾರು ಇಂಥವು ಕುಂತಲ್ಲಿ ಕುಂತು ಕೆಲಸ ಮಾಡೋರು ಯಾರು ಇರ್ತಾರಲ್ಲ ಅಂಥವ್ರಿಗೆ ಸಹಿತ ಈ ರೋಗ ಬಾಧೆ ಹೆಚ್ಚು. ಹೆಂಗೆ ಪರಿಸ್ಥಿತಿ ಅಂದ್ರೆ ಹೊಲ್ದಾಗ ಮುಂಚೆ ಸಂಜೆ ಕೆಲಸ ಮಾಡಿದ್ರೆ ಅವ್ರಿಗೆ ಸಹಿತ ಶುಗರ್ ಬರೋದು. ಅದ್ರ ರೀತಿಯನ್ನು ನಾವು ಉಪಯೋಗ ಮಾಡ್ತಕ್ಕಂಥ ಆಹಾರ ಪದ್ಧತಿ ಏನೈತಿ, ಹಸಿವು ಅಂತ ಹುಡಿ ಅಂತ ಬಿಟ್ಟುಬಿಡೋದು. ಇಲ್ಲ ಅಂದ್ರೆ ಮುಂಜಾನೆ ಬಿಟ್ಟು ನಂತರ ಮತ್ತೆ ಒಂದಿಷ್ಟು ಬಂದ ಊಟ ಮಾಡೋದು. ಅದಕ್ಕೆ ನಾವು ನಿಯಮಿತವಾಗಿ ಹಿತಮಿತವಾಗಿ ಆಹಾರ ಸೇವನೆ ಮಾಡಿದ್ವಿ ಅಂದ್ರೆ ಈ ರೋಗದಿಂದ ದೂರ ಇರುತ್ತೆ. ಕೆಲವೊಂದಿಷ್ಟು ಐಟಮ್ಗಳನ್ನು ಹೇಳ್ತೀನಿ. ಅವೊಂದಿಷ್ಟು ಐಟಮ್ಗಳನ್ನು ಈಗಾಗಲೇ ಶುಗರ್ ಇರ್ತಕ್ಕಂಥ ರೋಗಗಳು ತಿನ್ನೋದು ಬಿಡಬೇಕು. ಈಗ ಯಾರು ತಪ್ಪಿದ್ದವರು ಅಥವಾ ಮನ್ಯಾಗ ಯಾರಿಗೆ ತಂದೆ ತಾಯಿಗೆ ಶುಗರ್ ಇರೋರು, ನಮಗೆ ಬರಬಾರ್ದು ಅನ್ನೋರು ಕೂಡ ಆ ಆಹಾರಗಳನ್ನ ಬಿಡಬೇಕು. ಒಂದು ಇದ್ರಾಗೆಲ್ಲ ಕ್ಯಾಂಪ್ನಾಗ ಇಲ್ಲ ಪ್ರಿಂಟ್ ಮಾಡಿಬಿಟ್ಟು ನೀವು ತಿಂದೇ ಇದ್ರೆ ಶುಗರ್ ಚಿಕ್ಕು ಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ಸೀತಾಫಲ, ಪೈನಾಪಲ್, ಇವು 5 ಹಣ್ಣುಗಳನ್ನ ತಿನ್ಕೊಡು. ಯಾರು ಈಗಾಗಲೇ ಶುಗರ್ ಇರೋರು ಮತ್ತು ಮುಂದೆ ಶುಗರ್ ಬರೋ ಸಾಧ್ಯತೆ ಇರೋರು, ಮುಂದೆ ಶುಗರ್ ಬರೋ ಸಾಧ್ಯತೆ ಅಂದ್ರೆ ಯಾವಾಗ ಚೆಕ್ ಮಾಡಿಸಿ ಮ್ಯಾಕ್ಸ್ ಬಂದಿರುತ್ತೆ, ತಂದೆ ತಾಯಿ ಶುಗರ್ ಇರುತ್ತೆ, ಅಂಥವ್ರು ಶುಗರ್ ಇಂಥ ಐಟಮ್ಗಳನ್ನ ಬಿಡಬೇಕು. ಮತ್ತು ಬಹಳ ತೂಕ ಹೆಚ್ಚಿದ್ದವರು ಇಂಥ ಐಟಮ್ಗಳನ್ನ ಬಿಡಬೇಕು. ಒಂದು 5 ಹಣ್ಣುಗಳು, ಚಿಕ್ಕು ಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ಸೀತಾಫಲ, ಪೈನಾಪಲ್, 5 ಹಣ್ಣು. ಮುಂದೆ ಅದ್ರ ಜೊತೆ ಮತ್ತೆ ನಾವು ಬೇರೆ ಬರ್ತೀವಿ. ಇದರಲ್ಲಿ ತಪ್ಪಲು ಪಲ್ಯ ಕೂಡ ಇದೆ. ಗೆಣಸು, ಬಟಾಟಿ, ಬೀಟ್ರೂಟ್ ಇವನು ಕೂಡ ತಿನ್ನಬಾರ್ದು. ಗೆಣಸು, ಬಟಾಟಿ, ಬೀಟ್ರೂಟ್ ಕೂಡ ತಿನ್ನಬಾರ್ದು. ಮುಂದೆ ಕೆಲವೊಂದಿಷ್ಟು ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್, ಕೇಕ್, ಮೈದಾ ಹಿಟ್ಟಿನ ಪದಾರ್ಥಗಳು, ಬೇಕರಿ ಐಟಮ್ಸ್ ಇರ್ತಾವಲ್ಲ ಅವನ್ನ ತಿನ್ನಬಾರ್ದು. ಮತ್ತು ಮಟನ್ ಮತ್ತು ತತ್ತಿ ಹಳದಿಬಾರ್ದು, ಇವನು ಕೂಡ ತಿನ್ನಬಾರ್ದು. ಮತ್ತು ಬೋರ್ಮಿಟಾ, ಹಾರ್ಲಿಕ್ಸ್ ಇವೆಲ್ಲದರಲ್ಲೂ ಶುಗರ್ ಅಂಶ ಇರ್ತದೆ. ಅನ್ಬೋದು ಬರೀ 5 ಹಣ್ಣು ಹೇಳಿದ್ರಿ, ಬೇರೆ ಹಣ್ಣುಗಳನ್ನ ಸಿಗ್ತಾವು ಅಂತ. ನಾವೇನ್ರಿ ಶುಗರ್ ಇದ್ದವ್ರಿಗೆ ಇವೆಲ್ಲ ತಿನ್ಬಾರ್ದು ಅಂತ ಹೇಳಿದ್ರೆ ಅವ್ರು ಒಂಥರ ಹೇಳ್ತಾರೆ, ನಾವು ಹಿಂಗಾಗಿದ್ವು ಪೇಷಂಟಿಗೆ, ನೋಡಪ್ಪ ಇಂಥವ್ರ ಐಟಮ್ಗಳನ್ನ ತಿನ್ನಬಾರ್ದು ಅಂತ ಹೇಳಿದೆ. ಅವೆಲ್ಲ ಅಲ್ರಿ ಮತ್ತೆ ತಿನ್ನೋದು ಅಂತ ಹೇಳಿದ್ರು ಅವರು. ಇಲ್ಲ ತಿನ್ನೋ ಐಟಮ್ ಎಲ್ಲ ಸೈಜ್ ಬೇಯಿಸ್ಬೇಡಿ, ಎಲ್ಲ ಓದ್ತಿಲ್ಲ ಅಂತ ನಾವು. ಅದಕ್ಕೆ ನೀವು ಇಷ್ಟು ಬಿಟ್ಟು ಓದೆಲ್ಲ ನೀವು ತಪ್ಪಲ ಪಲ್ಯ ಊಟ ಮಾಡಿರಿ, ರೊಟ್ಟಿ, ಚಪಾತಿ, ತಪ್ಪಲ ಪಲ್ಯ. ಕೆಲವೊಂದಿಷ್ಟು ಮಂದಿ ಕೇಳ್ತಾರೆ ಅನ್ನ ಹೆಂಗೆ ಮಾಡಿದ್ರಿ ಅಂತೇಳಿ. ಕಡಿಮೆ ಪ್ರಮಾಣದ ಉಣ್ಬೋದು. ಅನ್ನವನ್ನು ಪೂರ್ತಿ ಬಿಡೋ ಅವಶ್ಯಕತೆ ಇಲ್ಲ, ಕಡಿಮೆ ಪ್ರಮಾಣದ ಉಣ್ಬೋದು. ಯಾಕೆ ನಾ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಒಂದು ಬಟ್ಲ